ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಗುಲ್ಬರ್ಗ ಮೆಡಿಕಲ್ ಕಾಲೇಜಲ್ಲಿ 50 ಸೀಟ್ಸ್ ಆ್ಯಡ್ ಆದ ನಂತರ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಥ್ರೂ ಕ್ಯಾಲ್ಕುಲೇಷನ್ಸ್ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮೈಸೂರು ಮೆಡಿಕಲ್ ಕಾಲೇಜ್, ಬೆಳಗಾವಿ ಮೆಡಿಕಲ್ ಕಾಲೇಜ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೇಲೆ ವಿಡಿಯೋವನ್ನು ಮಾಡಿದ್ದೀನಿ. ಯಾರು ಇನ್ನು ನೋಡಿಲ್ಲ ಅವ್ರು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನೀವು ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸನ್ನು ಇಲ್ಲೇ ನೋಡ್ಬೋದು. ಇಲ್ಲಿ ಟೋಟಲ್ 127 ಸೀಟ್ಸ್ ಇದೆ. ಫಸ್ಟ್ ರೌಂಡಲ್ಲಿ ಯೂಶ್ವಲಿ 150 ಸೀಟ್ಸ್ ಇತ್ತು. ಅದು 15% ಆಲ್ ಇಂಡಿಯಾ ಕೋಟಾಗೆ ಹೋಗಿದೆ ಮತ್ತು 85% ಸ್ಟೇಟ್ ಕೋಟಾಗೆ ಹೋಗಿದೆ. ಸೊ ಟೋಟಲಿ 23 ಸೀಟ್ಸ್ ಆಲ್ ಇಂಡಿಯಾ ಕೋಟಾಗೆ ಹೋಯಿತು, 127 ಸೀಟ್ಸ್ ಸ್ಟೇಟ್ ಕೋಟಾಗೆ ಹೋಯಿತು. ಸ್ಟೇಟ್ ಕೋಟಾದಲ್ಲಿ ಇಲ್ಲಿ ನೀವು ನೋಡ್ಬೋದು 127 ಸೀಟ್ಸ್ ಇದೆ. ಅದಾದಮೇಲೆ HKಗೆ 84 ಸೀಟ್ಸ್ ಕೊಟ್ಟಿದ್ದಾರೆ ಮತ್ತು RK ಅಂದರೆ ರೆಸ್ಟ್ ಆಫ್ ದಿ ಕರ್ನಾಟಕ ಅಂತ 36 ಸೀಟ್ಸ್ ಬಂದಿದೆ. ಇಲ್ಲಿ ಅದನ್ನೇ ನಾನು ಬರೆದಿರೋದು 36 ರೆಸ್ಟ್ ಆಫ್ ದಿ ಕರ್ನಾಟಕ, 7 ಸ್ಪೋರ್ಟ್ಸಿಗೆ ಕೊಟ್ಟಿದ್ದಾರೆ, 84 ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಇಲ್ಲಿ ಇದನ್ನೇ ನಂಬರ್ನ ಬರ್ತೀನಿ. ಇಲ್ಲೇನಿದೆ ನಂಬರ್ ಇದೆಯಲ್ಲ 12, 5, 1 ಮತ್ತು 2, 2, 1, 3, 1 ಅನ್ನು ಇದೆ 1G2, 1G, 2A, 2B, 3A, 3B, ST, SC, GMನ ನಾನು ಅದನ್ನು ಇಲ್ಲಿ ಬರೆದಿದ್ದೀನಿ. GMಲ್ಲಿ 12 ಸೀಟ್ಸ್ ಇದೆ, SCGಯಲ್ಲಿ 12 ಸೀಟ್ಸ್ ಇದೆ, 5 ಸೀಟ್ಸ್ ಇದೆ, STGಯಲ್ಲಿ 1 ಸೀಟ್ ಇದೆ, 3BGಯಲ್ಲಿ 2 ಸೀಟ್ ಇದೆ, 3AGಯಲ್ಲಿ 2 ಸೀಟ್ ಇದೆ, 2BGಯಲ್ಲಿ 1 ಸೀಟ್ ಇದೆ, 2AGಯಲ್ಲಿ 3 ಸೀಟ್ಸ್ ಇದೆ, 1Gಯಲ್ಲಿ 1 ಸೀಟ್ ಇದೆ. ಇದನ್ನೇ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದಾಗ 9%, 4%, 1%, 2%, 2%, 1%, 2% ಮತ್ತು 1% ಬರುತ್ತೆ. ಇದು ರೆಸ್ಟ್ ಆಫ್ ದಿ ಕರ್ನಾಟಕಕ್ಕೆ. ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಿಮ್ಗೆ ಗೊತ್ತಿರುವ ಹಾಗೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಬರೋದ್ರಿಂದ HK ಕೋಟಾದಲ್ಲಿ ಜಾಸ್ತಿ ಇರುತ್ತೆ. ಸೊ GMHಲ್ಲಿ 29 ಸೀಟ್ಸ್ ಇದೆ, GMಲ್ಲಿ 29 ಸೀಟ್ಸ್ ಇದೆ, SCHಲ್ಲಿ 10 ಸೀಟ್ಸ್ ಇದೆ, STHಲ್ಲಿ 5 ಸೀಟ್ಸ್ ಕೊಟ್ಟಿದ್ದಾರೆ, 3BHಲ್ಲಿ 3 ಸೀಟ್ಸ್ ಇದೆ, 3AHಲ್ಲಿ 3 ಸೀಟ್ಸ್ ಇದೆ, 2BHಲ್ಲಿ 3 ಸೀಟ್ಸ್ ಇದೆ, 2AHಲ್ಲಿ 11 ಸೀಟ್ಸ್ ಇದ್ದಾವೆ ಮತ್ತು 1GHಲ್ಲಿ 3 ಸೀಟ್ಸ್ ಇದೆ. ಅದನ್ನೇ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದಾಗ 23%, 8%, 4%, 2%, 2%, 2%, 9% ಮತ್ತು 2% ಬರುತ್ತೆ. ಈಗ ಏನಾಗಿದೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 50 ಸೀಟ್ಸ್ ಆ್ಯಡ್ ಆಗಿದೆ. ಸೊ 50 ಸೀಟ್ಸ್ ಆ್ಯಡ್ ಆದಾಗ 15% ಆಲ್ ಇಂಡಿಯಾ ಕೋಟಾಗೆ ಹೋಗುತ್ತೆ. ಟೋಟಲ್ 8%, 7.5 ಅಂತ ಬಂದಿತ್ತು, ನಾನು 8 ಅಂತ ತೊಗೊಂಡಿದ್ದೀನಿ. KAದವ್ರಿಗೆ 42 ಸೀಟ್ಸ್ ಹೋಗುತ್ತೆ. ಸ್ಪೋರ್ಟ್ಸ್ 5% ಇರೋದ್ರಿಂದ 3 ಸೀಟ್ ಸ್ಪೋರ್ಟ್ಸ್ ಹೋಗುತ್ತೆ. ಹೈದರಾಬಾದ್ ಕರ್ನಾಟಕ 66% ಇರೋದ್ರಿಂದ 27 ಸೀಟ್ಸ್ ಹೈದರಾಬಾದ್ ಕರ್ನಾಟಕ ಹೋಗುತ್ತೆ. ನಾನ್ HKಗೆ 12% ಹೋಗುತ್ತೆ, 12 ಸೀಟ್ಸ್ 29%ಅಲ್ಲಿ. ಸೊ ರೆಸ್ಟ್ ಆಫ್ ದ ಕರ್ನಾಟಕಲ್ಲಿ ಇದೇ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನಮಗೆ GMಲ್ಲಿ 2 ಸೀಟ್ಸ್ ಬರ್ಬೋದು, SCG 1 ಸೀಟ್, STG 1 ಸೀಟ್, 3BG 1 ಸೀಟ್, 3AG 1 ಸೀಟ್, 2BG 1 ಸೀಟ್, 2AG 1 ಸೀಟ್, 1G 1 ಸೀಟ್. ಹಾಗೆ ಹೈದರಾಬಾದ್ ಕರ್ನಾಟಕಲ್ಲಿ ಇದೇ ಪರ್ಸೆಂಟೇಜ್ ಮೇಲೆ ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ ನಾನು ಈ ಪರ್ಸೆಂಟೇಜ್ಗಳನ್ನು ಉಪಯೋಗಿಸಿ, ಇವೆರಡು ಇದೆಯಲ್ಲ ಈ ಪರ್ಸೆಂಟೇಜ್ ಉಪಯೋಗಿಸಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ GMHಲ್ಲಿ 6 ಸೀಟ್ಸು, SCHಲ್ಲಿ 3 ಸೀಟ್ಸ್, STHಲ್ಲಿ 1 ಸೀಟ್, 3BHಲ್ಲಿ 1 ಸೀಟ್, 3AHಲ್ಲಿ 1 ಸೀಟ್, 2BHಲ್ಲಿ 1 ಸೀಟ್, 2AHಲ್ಲಿ 3 ಸೀಟ್, 1GHಲ್ಲಿ 1 ಸೀಟ್, ಈಗ ಟೋಟಲ್ 17 ಸೀಟ್ಸ್ ಆಗುತ್ತೆ. ಇಲ್ಲಿ ನೀವು ಕೇಳ್ಬೋದು ಟೋಟಲಾಗಿ 9 ಇಲ್ಲಿ 12 ಸೀಟ್ಸ್ ಇದ್ವಲ್ಲ ರೆಸ್ಟ್ ಆಫ್ ದ ಕರ್ನಾಟಕ 12ಗೆ, ಇನ್ನು ಬಟ್ ಇಲ್ಲಿ ಓನ್ಲಿ 9 ಇದೆ, ರೆಸ್ಟ್ 3 ಎಲ್ಲಿ ಹೋಗಿದ್ದಾವೆ ಅಂದರೆ 3 ರೂರಲ್ ಮತ್ತು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸೇ ಹೋಗಿರ್ಬೋದು. ಸೇಮ್ ಇದೇ ಥರ ಇಲ್ಲೂ ಕೂಡ 17 ಸೀಟ್ಸ್ ಇದೆ. 17 ಸೀಟ್ಸಲ್ಲಿ ಟೋಟಲ್ ಇರೋದು 27 ಸೀಟ್ಸ್, 17 ಇನ್ನು 10 ಸೀಟ್ಸ್ ಎಲ್ಲಿ ಹೋದವು ಅಂದರೆ ಅವು ಕೂಡ ರೂರಲ್ ಮತ್ತು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಹೋಗ್ಬೋದು. ಸೊ ಈ ಥರ ಇದಾಗಿತ್ತು. ಇಲ್ಲಿ ನೀವು ಸೆಕೆಂಡ್ ರೌಂಡಿಂದ ಸೀಟ್ ಮ್ಯಾಟ್ರಿಕ್ಸ್ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು GMಲ್ಲಿ 3 ಸೀಟ್ಸ್ ಇದೆ, GMಲ್ಲಿ 3 ಸೀಟ್ಸ್ ಬಾಕಿ ಇದೆ ಮತ್ತು PH ಕ್ಯಾಟಗರಿಲಿ 1 ಸೀಟ್ ಇದೆ, SCHಲ್ಲಿ 1 ಸೀಟ್ ಇದೆ. ಸೊ ಟೋಟಲ್ 5 ಸೀಟ್ಸ್ ಬಾಕಿ ಉಳಿದಿದೆ. ಇದನ್ನು ಕೂಡ ಇದೇ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಮಾಡ್ಬೋದು ಇದರಲ್ಲಿ. ಸೊ ಇದು ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಕಾಲೇಜ್ಗಳ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಸೊ ಅದರೆಲ್ಲ ಬಗ್ಗೆ ಗೊತ್ತಾಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.